ಪರಮೇಶ್ವರ ಮಾಡೋದೆಲ್ ಅವಾಂತರ. ಅಯ್ಯೋ ತುಂಬಾ ಇಂಪಾರ್ಟೆಂಟ್ ಪೇಪರ್ಸು ಮಿಸ್ ಆಗ್ಬಿಟ್ಟಿರೋದು. ತುಂಬಾ ಥ್ಯಾಂಕ್ಸ್. ನಿಮ್ಮನ್ನ ನೋಡಿದ್ರೆ ಯಾಕೆ ಟೆನ್ಷನ್ ಅದ್ರಿ ಅನ್ಸಾಕತ್ತೈತಿ. ಯಾಕ್ರಿ ಏನಾದ್ರೆ ಏನು ಅಂತ ಹೇಳಿಪ್ಪ, ನಮ್ಮ ಅಪ್ಪ ಅಮ್ಮಂಗೆ ನಾನು ಒಬ್ಳೆ ಮಗಳು, ಅವ್ರಿಗೂ ವಯಸ್ಸಾಗಿದೆ. ಮಕ್ಕಳು ಮದುವೆ ವಯಸ್ಸಿಗೆ ಬಂದಾರ ಅಂದ್ರೆ ಅಪ್ಪ ಅಮ್ಮಂಗ ವಯಸ್ಸಾಗೈತಂತನ ಅರ್ಥ. ಈಗ ನಿಮಗೇನ್ ತ್ರಾಸ ಆಗೈತಿ? ಯಾರೋ ಒಬ್ರು ನಮ್ಮ ಮನೆ ಬಗ್ಗೆ ಸುಳ್ಳುಗಳನ್ನ ಸೃಷ್ಟಿ ಮಾಡಿ ನಮ್ಮ ಮನೆನ್ ಕಿತ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ. ಹೌದೇ? ಮತ್ತೆ ಪೊಲೀಸ್ ಕಂಪ್ಲೇಂಟ್ ಕೊಡ್ರಲ್ಲ? ಪೊಲೀಸ್ ಕಂಪ್ಲೇಂಟ್ ಕೊಟ್ವಿ, ಆದ್ರೆ ಏನು ಪ್ರಯೋಜನ ಆಗ್ಲಿಲ್ಲ. ನಂಗೆ ಯಾರಾದ್ರೂ ಒಬ್ರು ಒಳ್ಳೆ ಲಾಯರ್ ಬೇಕು, ಅದಕ್ಕೆ ಲಾಯರ್ ಹುಡುಕ್ತಾ ಇದ್ದೀನಿ. ಒಂದ್ ನಿಮಿಷ ರೀ. ಗುಂಡಣ್ಣವ್ರು ಹೆಂಗೂ ಖಾಲಿ ಕುಂತಾರ. ಈ ಕೇಸನ್ನು ಗುಂಡಣ್ಣವ್ರಿಗೆ ಕೊಡಿಸಿದ್ರೆ ನನ್ನ ವೇದಾರ ಲಗ್ನಕ್ಕೆ ಏನಾರ ಸಹಾಯ ಆಗ್ಬೋದೇನ? ಗುಂಡಣ್ಣನಿಗೆ ನನ್ನ ಬಗ್ಗೆ ಯೋಚನೆ ಇಲ್ಲ. ತಾನುಂಟು ತನ್ನ 3 ಲೋಕ ಉಂಟು ಅಂತ ಇರ್ತಾರೆ. ಆಗೋ ಕಾಲಕ್ಕೆ ಮದ್ವೆ ಆಗುತ್ತೆ. ಈಗ ಏನ್ ಮಾಡು ಅಂತೀಯಾ? ಸುಳ್ಳು ಆಶ್ವಾಸನೆ ಯಾಕೆ ಕೊಡ್ಬೇಕಾಗಿತ್ತು? ನನ್ಗೆ ಅದಕ್ಕೆ ಅವ್ರ ಮೇಲೆ ಸಿಟ್ಟು ಬಂದ್ರು. ನೋಡು, ಹೋಗ್ ಮಾತಾಡು. ಮಾತಾಡ್ಸೋದ ಹಿಡ್ದು ಅಲ್ಲಾಡಿಸ್ಬಿಡ್ತೀನಿ. ಫೈಲ್ ಕೊಡಿ, ಕೊಟ್ಕೋಬೇಕು. ನಾನ್ ಸುಂದರವಾಗಿದ್ದೀನ? ವರ್ಣನೆ ಮಾಡಿ. ನೀವು ಅಪ್ರತಿಮ ಸುಂದರಿ. ಬರ್ರಿ 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 ಬರ್ರಿ. ನಾ ಹೇಳಿಲ್ಲ ಲಾಯರ್ ಗುಂಡಣ್ಣವ್ರಿಗೆ ಯಾವ್ದು ಕೇಸ್ ಇಲ್ದ ಖಾಲಿ ಕುಂತಿರ್ತಾರಂತ. ಟೀ ಕಾಫಿಗೆ ನನಗೆ ಬಂದು ಕುಂತಿರ್ತಾರೆ. ರೀಕ್ರಿ, ಯಾಕೆ ಬೆಳಗ್ಗೆನೆ ನನ್ನ ಮಾನ ಮರದೆ ತೆಗಿತಾ ಇದ್ದೀರಾ? ಗುಂಡಣ್ಣವ್ರು ಇವ್ರು ನಮ್ಮ ಪರಿಚಯದವ್ರು, ರಮಣಿ ಅಂತ, ಬಹಳ ತ್ರಾಸ್ನಾಗ ಅದಾರ. ಸ್ವಲ್ಪ ಸಹಾಯ ಮಾಡ್ರಲ್ಲ. ಆಗೋಲ್ಲಿ ಅವ್ರೆ, ಸ್ವಲ್ಪ ಸೈಡಿಗೆ ಬರ್ತೀರಾ? ಅಯ್ಯೋ ಮೇಡಮ್ನವ್ರೆ ನಮಸ್ಕಾರ. ನಾನೇ ಲಾಯರ್ ಗುಂಡಣ್ಣ. ಈ ಲಾಯರ್ ಗುಂಡಣ್ಣ ಕರಿ ಕೋಟ್ ಹಾಕೊಂಡು ಕೋರ್ಟ್ಗೆ ಬಲಗಾಲಿಟ್ಟು ಎಂಟ್ರಿ ಕೊಟ್ಟ ಅಂದ್ರೆ ವಿಚ್ಛೇದನ ಕೇಸ್ ಒಪ್ಪಂದ ತಿರುಗುತ್ತೆ, ಎಡಗಾಲಿಟ್ಟು ಎಂಟ್ರಿ ಕೊಟ್ಟ ಅಂದ್ರೆ ಒಪ್ಪಂದ ವಿಚ್ಛೇದನ ತಿರುಗುತ್ತೆ. ನಿಮ್ಮ ಕೇಸ್ ಏನು ಅಂತ ಹೇಳ್ಕೊಳ್ಳಿ. ಮನೆ ವಿಷಯದಲ್ಲಿ ಸ್ವಲ್ಪ ಗಲಾಟೆ ಇತ್ತು, ತಗೊಳ್ಳಿ ಇದನ್ನ. ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿ ಇದೆಯಲ್ಲ? ಎಲ್ಲ ಕರೆಕ್ಟ್ ಆಗೇ ಇದೆ. ಆದ್ರೆ ಯಾರೋ ರೌಡಿಗಳು ಈ ಮನೆ ನಮಗ್ ಸೇರ್ಬೇಕು ಅಂತ ನಮ್ಮಿಂದ ಮನೆ ಕಿತ್ಕೊಳ್ಳೋ ಪ್ರಯತ್ನಿಸಿದ್ದಾರೆ. ಈ ರೌಡಿಗಳೇ ಇಷ್ಟು ಮೇಡಮ್ನವ್ರೆ, ತಮ್ಮದು ಅಲ್ಲದೆ ಇರೋ ಪ್ರಾಪರ್ಟಿಗೆ ಕೈ ಹಾಕ್ತಾರೆ. ಓ ನಮಸ್ಕಾರ ರಮಣಿ ಮೇಡಮ್ನವ್ರೆ. ನಮಸ್ಕಾರ. ಒಳ್ಳೆ ಸಮಯಕ್ಕೆ ಬಂದ್ರಿ. ಯಾರೋ ಪೋಲಿಗಳೆಲ್ಲ ನನ್ನ ಹಿಂದೆ ಬಿದ್ದಿದ್ದಾರೆ. ಯಾರ ಬಗ್ಗೆ ಹೇಳ್ತಾ ಇದ್ದೀರಾ? ಅದು ಸುಮ್ಮನೆ ಹೇಳ್ದೆ. ತಗೊಳ್ಳಿ ಒರಿಜಿನಲ್ ಡಾಕ್ಯುಮೆಂಟ್ಸ್. ರಮಣಿ ಮೇಡಮ್ನವ್ರೆ, ನಿಮ್ಮ ಹತ್ರ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಂತ ನನಗೆ ಚೆನ್ನಾಗಿ ಗೊತ್ತು ರೀ. ನಿಮ್ಮಂತ ಸುಂದರವಾದ ಹುಡುಗಿರು ಯಾವತ್ತು ಯಾರಿಗೂ ಮೋಸ ಮಾಡಕ್ ಸಾಧ್ಯನೇ ಇಲ್ಲ. ಆ ಕಾನ್ಫಿಡೆನ್ಸ್ ನನಗಿದೆ. ಕೇಸ್ ನಡಿ ಮಾಡಿ ಹೇಳಿ ಕಳಿಸ್ತೀನಿ, ಬಂದು ಒಂದು ಸೈನ್ ಮಾಡ್ಬಿಡಿ. ಕೇಸ್ನ ನಾನು ನಡೆಸ್ತೀನಿ, ನೀವು ಕೋರ್ಟ್ಗೆ ಬರೋ ಅವಶ್ಯಕತೆನೇ ಇಲ್ಲ ರೀ. ಸರಿ ಇರ್ಲಿ. ನೋಡು, ನನ್ನ ಹಿಂದೆ ಬರಬೇಡ. ನಾನು ಒಬ್ಬರನ್ನ ಲವ್ ಮಾಡ್ತಾ ಇದ್ದೀನಿ. ನನ್ನ ಲವರ್ ಯಾರು ಅಂತ ಗೊತ್ತಾ ನಿಂಗೆ? ಲಾಯರ್ ಗುಂಡಣ್ಣ. ಗೊತ್ತಲ್ಲ, ನಾಳೆ ನಾನು ಅವ್ರನ್ನೇ ಮದುವೆ ಮಾಡ್ಕೊಳ್ಳೋದು. ಕೇಸ್ ನೋಡ್ರಿ ಅಂದ್ರೆ ಟೆಂಟ್ ಹಾಕೊಳಕತ್ತೆ ಕಾಣಿಸ್ತಾರ. ಗುಂಡಣ್ಣವ್ರ ಹಿಂಗೆ ಯಾವ್ದಾರ ಹುಡುಗಿ ಸಿಕ್ಕರೆ ಬಲಿ ಹಾಕೊಂಡ್ಬಿಡ್ತಾರ. ನನ್ ಫಾಲೋ ಮಾಡಿದ್ರೆ ಸುಮ್ಮನೆ ಇರೋದಿಲ್ಲ. ಗುಂಡಣ್ಣ ನನ್ನ ಲವ್ವರು. ಅವ್ರಿಗೆ ಹೇಳಿದ್ರೆ ನಿಮ್ ಕೈ ಕಾಲು ಮುರ್ದಾಕ್ತದೆ. ರಮಣಿಯವರೇ ಬಂದ್ರ, ನಿಮ್ಮನ್ನ ಕೈ ಮುಗಿದು ಬೇಡ್ಕೋತೀನ್ರಿ. ನಿಮ್ಮಿಂದ ಒಂದು ಸ್ಟೇಟ್ಮೆಂಟ್ ಬೇಕಾಗಿತ್ತು. ಸ್ಟೇಟ್ಮೆಂಟಾ? ಜಡ್ಜ್ಮೆಂಟೇ ಬಂದಾಯ್ತು. ಕೋರ್ಟಲ್ಲೆಲ್ಲ ಸೆಟ್ಲ್ ಆಯ್ತಲ್ಲ? ಅಲ್ಲಿ ಸೆಟ್ಲ್ ಆಯ್ತು, ಇಲ್ಲಿ ಶುರು ಆಯ್ತು. ಇಲ್ಲಿ ಯಾವ ಕೇಸು? ಅರೇ ರಮಣಿಯವರೇ, ನನಗೂ ನಿಮ್ಗೂ ಏನಾದ್ರೂ ಸಂಬಂಧ ಇದೆಯಲ್ರಿ? ಆದ್ರೂ ಉಂಟಾ? ಹೇಳ್ತಾ ಇದೀನಲ್ಲ. ಆದ್ರೆ ಈ ವಿಷಯ ಇಲ್ಲಿಗೆ ಬಂತು. ನೀವು ಗುಂಡನೇ ನನ್ನ ಲವರ್ ಅಂತ ಹೇಳಿದ್ದನ್ನ ಈ ಸುಬ್ಬ ರೆಕಾರ್ಡ್ ಮಾಡ್ಕೊಂಬಂದು ತೋರಿಸಿದಾರೆ. ರಮಣಿ, ಗುಂಡಣ್ಣವ್ರೆ, ಈ ರೌಡಿ ನನ್ನ ಹಿಂದೆ ಬಿದ್ದಿದ್ದಾನೆ. ಇವನಿಂದ ಬಚಾವಕ್ಕೋಸ್ಕರನೇ ನೀವು ನನ್ನ ಲವ್ವರು ಅಂತ ಅವ್ನು ಹೇಳಿದ್ರು. ಯಾಕೋ ಇವರಿಂದ ಬಿದ್ದಿದ್ಯಾ? ನಾನು ಯಾರು ಗೊತ್ತೇನಾ? ಲಾಯರ್ ಗುಂಡಣ್ಣ. ಪ್ರೀತಿಯಿಂದ ಎದೆ ತಟ್ಟಿದ್ರೆ ಸ್ನೇಹ, ದ್ವೇಷದಿಂದ ಕೋಣೆ ತಟ್ಟಿದ್ರೆ ಸಿಂಹ. ಸುಬ್ಬು ಅವ್ರಿಗೆ ಹೇಳಿದ್ನಲ್ಲ, ನಾನು ಊರಿಗೆ ಹೋಗ್ತಾ ಇದ್ದೀನಿ, ಈ ವಿಷಯನ ನಿಮ್ಗೆ ಹೇಳ್ಬಿಡಿ ಅಂತ. ಯಾಕೆ ಅವ್ರು ನಿಮ್ಗೆ ಹೇಳಿಲ್ವಾ? ಹಿರೀಕ್ರಿ, ಇವ್ರು ಹೇಳ್ತಾ ಇರೋದು ನಿಜನಾ? ಹೌದ್ರಿ ಗುಂಡಣ್ಣವ್ರ, ಆದ್ರೂ ನಾ ಯಾರಿಲ್ಲ. ಯಾಕ? ನಿಮಗೂ ರಮಣಿಯವ್ರಿಗೆ ಸಂಬಂಧ ಆಯ್ತಂತ ಫಿಟ್ಟಿಂಗ್ ಇಡಬೇಕಿತ್ತಲ್ಲ, ಅದಕ್ಕೆ. ಅದೇ ಯಾಕೋ ಶೇಡ್ ತಿರ್ಸ್ಕೋಬೇಕಂತ ನಾ ಹಿಂಗ್ ಮಾಡಿದೆ.